ಬಂಗಾರ ಮತ್ತೆ ಭಾರಿ ಇಳಿಕೆ ಆಗುತ್ತಾ? ಹೌದು ವೀಕ್ಷಕರೇ, ತಜ್ಞರು ಈ ಒಂದು ಮಾತು ಇದಕ್ಕೆ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಕಡೆಗೆ ಅಮೆರಿಕ ಇರಾನ್ ನಡುವಿನ ಯುದ್ಧದಿಂದಾಗಿ ಭಾರತದಲ್ಲಿ ಮತ್ತು ದೇಶಾದ್ಯಂತ ವಿಶ್ವದಾದ್ಯಂತ ಬಂಗಾರ ಬೆಳ್ಳಿ ಮಾರ್ಕೆಟ್ ಭಾರಿ ಏರುಪೇರು ಆಗ್ತಾ ಇದೆ. ಹಾವು ಏಣಿ ಆಟ ಶುರುವಾಗಿದೆ. ಮತ್ತೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ಮಾರ್ಕೆಟ್ ಅಲ್ಲಿ ಕೆಲವರು ಇದು ದೊಡ್ಡ ಕುಸಿತಕ್ಕೆ ಆರಂಭ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಹೇಳ್ತಾ ಇದ್ದಾರೆ ಇದು ಇನ್ನೂ ಕೂಡ ದೊಡ್ಡ ಏರಿಕೆ ಮುನ್ನದ ಶಾಂತಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಅಂದ್ರೆ ನಾನು ನಿಮಗೆ ಹೇಳೋದು ಇವತ್ತು ಸಾಮಾನ್ಯ ಮಾಹಿತಿ ಅಲ್ವೇ ಅಲ್ಲ. ನಿಮ್ಮ ಹಣವನ್ನ ಉಳಿಸೋದು ಅಥವಾ ನಿಮಗೆ ಲಾಭ ಕೊಡೋ ನಿರ್ಧಾರ ಮಾಹಿತಿ ನಾವು ನಿಮಗೆ ಇವತ್ತು ಕೊಡಲಿದ್ದೇವೆ. ಈ ವಿಡಿಯೋದನ್ನ ಮಧ್ಯದಲ್ಲಿ ನೀವು ಬಿಟ್ರೆ ನೀವು ಬಹಳ ದೊಡ್ಡ ತಪ್ಪು ಮಾಡ್ತೀರಾ. ಯಾಕಂದ್ರೆ ವಿಡಿಯೋ ಕೊನೆ 2 ನಿಮಿಷದಲ್ಲಿ ನಾನು ಹೇಳೋದು ನೀವು ಈಗ ಬಂಗಾರ ಖರೀದಿ ಮಾಡ್ಬೇಕಾ ಅಥವಾ ಇನ್ನು ಸ್ವಲ್ಪ ಕಾಯ್ಬೇಕಾ, ಇದು ನಿಜವಾದ ಗೇಮ್ ಚೇಂಜರ್ ಆಗ್ಬಹುದು ವೀಕ್ಷಕರೇ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ ಇನ್ನೂ ಇಳಿಕೆ ಆಗ್ಲಿ, 1 ಲಕ್ಷ ರೂಪಾಯಿ ಒಳಗ್ ಬರಲಿ ಅಂತ ನಿಮಗೆ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ನೋಡೋಣ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ ಅಂತ. ಹಾಗೂ ಕಮೆಂಟ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿ ಮನೆಗೆ ತಗೊಂಡು ಹೋಗಿರ್ಬೇಕು. ಆ ಒಂದು ಬೆಲೆ ನಮಗೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ನೀವು ನಮಗೆ ಕೇಳೋದಾದ್ರೆ ನಮ್ಮ ಪ್ರಕಾರ 80,000 ರೂಪಾಯಿ 1 ಲಕ್ಷ ರೂಪಾಯಿ ಆದ್ರೆ ಬಡ ಜನರು ಕೂಡ ಖರೀದಿ ಮಾಡಬಹುದು. ನಿಮ್ಮ ಪ್ರಕಾರ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಹಾಗೂ ವೀಕ್ಷಕರೇ, ಪ್ರತಿಯೊಬ್ಬರ ಕಮೆಂಟ್ ನಾವು ಓದೋದಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಮೊದಲಿಗೆ ಹೇಳ್ಬೇಕಂದ್ರೆ ಬೆಳ್ಳಿ ಮತ್ತು ಬಂಗಾರ ಈ ಎರಡೂ ಕೂಡ ಇಂಟರ್ ಲಿಂಕ್ ಇದೆ. ಒಂದು ಕಡೆಗೆ ಬೆಳ್ಳಿ ಈಗ ಇಳಿಮುಖದಲ್ಲಿ ಸಾಕ್ತಾ ಇದೆ. ಎದಕ್ಕಪ್ಪ ಅಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ನೋಡಿ, ಬೆಳ್ಳಿ ಬೆಲೆ 1 ಲಕ್ಷ ರೂಪಾಯಿದ್ದು 4 ಲಕ್ಷ ರೂಪಾಯಿ ತನಕ ಹೋಗಿದ್ದು ಎದಕ್ಕಪ್ಪ ಅಂದ್ರೆ ಈ ಒಂದು ಬೆಳ್ಳಿಯನ್ನ ಎಲೆಕ್ಟ್ರಿಕ್ಸ್ ಗಳಲ್ಲಿ, ಸೋಲಾರ್ ಪ್ಯಾನಲ್ಸ್ ಗಳಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್ ಗಳಲ್ಲಿ ಮತ್ತು ಇಂಡಸ್ಟ್ರಿಗಳಲ್ಲೂ ಕೂಡ ಬಳಕೆ ಮಾಡೋದು ಡಿಮ್ಯಾಂಡ್ ಜಾಸ್ತಿ ಆಗಿತ್ತು, ಸಪ್ಲೈ ಕಡಿಮೆ ಆಗಿತ್ತು, ಅವಾಗ ಬೆಲೆ ಏರಿಕೆ ಆಗಿತ್ತು. ಆದ್ರೆ ನಂತರ ಏನಾಯ್ತು ಅಂದ್ರೆ ಹೂಡಿಕೆದಾರರು ಕೂಡ ಅಯ್ಯೋ ಬೆಳ್ಳಿಯಲ್ಲಿ ಲಾಭ ಸಿಗ್ತಾ ಇದೆ ಅಂತ ಧಬಾಧಬ್ ಅಂತ ಅದರಲ್ಲಿ ಹೂಡಿಕೆ ಮಾಡಿದ್ರು. ಹೂಡಿಕೆ ಮಾಡ್ತಾ ಇದ್ದಂತೆ ಬೆಳ್ಳಿ ರಾಕೆಟ್ ವೇಗದಲ್ಲಿ 4 ಲಕ್ಷ ರೂಪಾಯಿ ತನಕ ಹೋಗಿತ್ತು ಜನವರಿ ತಿಂಗಳಲ್ಲಿ. ಬೇಕಾದ್ರೆ ನೀವು ಚೆಕ್ ಮಾಡಿ. ನಂತರ ಒಂದೇ ದಿನ ಜನವರಿ 30ನೇ ತಾರೀಕಿಗೆ ಧರಾರ್ ಅಂತ 2,50,000 ರೂಪಾಯಿಗೆ ಬಂದು ಬಿತ್ತು. ಅಂದ್ರೆ 50% ಇಳಿಕೆ. ಇದು ಮಹಾಪತನ ಅಂತ ತಜ್ಞರು ಕರೆದ್ರು ವೀಕ್ಷಕರೇ. ಇಲ್ಲಿ ಏನಾಯ್ತು, ಯಾವಾಗ ಬೆಲೆ ಏರಿಕೆ ಆಯ್ತು ನೋಡಿ, ಅವಾಗ ಹೂಡಿಕೆದಾರರು ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಲಾಭದ ಬುಕಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಯಾರೆಲ್ಲ 3 ಲಕ್ಷ ರೂಪಾಯಿಗೆ ತಗೊಂಡಿದ್ರು 4 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ರು. 1 ಲಕ್ಷ ರೂಪಾಯಿ ಅವರಿಗೆ ಲಾಭ ಆಯ್ತು. ಆದ್ರೆ 4 ಲಕ್ಷ ರೂಪಾಯಿಗೆ ತಗೊಂಡವರು 2.5 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ 1.5 ಲಕ್ಷ 2 ಲಕ್ಷ ರೂಪಾಯಿ ನಷ್ಟ ಕೂಡ ಮಾಡ್ಕೊಂಡ್ರು. ನೋಡಿ ವೀಕ್ಷಕರೇ, ಈ ಬಂಗಾರ ಬೆಳ್ಳಿ ಮಾರ್ಕೆಟ್ ತುಂಬಾ ಒಂದು ವಾಲೆಟೋಲಿಟಿ ಮಾರ್ಕೆಟ್ ಅಂತಾನು ಕೂಡ ಇಲ್ಲಿ ಕರೆಯಲಾಗುತ್ತೆ. ಅದರಲ್ಲೂ ಬೆಳ್ಳಿ ಅಂತೂ ತುಂಬಾ ಹುಷಾರಾಗಿ ಡೇಂಜರಸ್ ತುಂಬಾ ಹುಷಾರಾಗಿ ಟ್ರೇಡ್ ಮಾಡ್ಬೇಕಾಗುತ್ತೆ ಇದರಲ್ಲಿ. ಈಗ ನೋಡಿ ಬೆಳ್ಳಿ ಬೆಲೆ ಏನಾಗ್ತಾ ಇದೆ ಅಂತ ನಾವು ನಿಮಗೆ ಮೊದಲು ಚಾರ್ಟ್ ಮೂಲಕ ತೋರಿಸ್ತೇವೆ. ಬೆಳ್ಳಿ ಈಗ ಸದ್ಯಕ್ಕೆ ಭರ್ಜರಿ ಇಳಿಮುಖದಲ್ಲಿ ಸಾಕ್ತಾ ಇದೆ. ನೀವು ಲೈವ್ ಕೂಡ ನೋಡ್ತಿರಬಹುದು ವೀಕ್ಷಕರೇ. ಈಗ 2,44,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಕಳೆದ ವಾರ ಅಂದ್ರೆ ಹೋದ ವಾರ ಇದ್ರದ್ದು ಬೆಲೆ 2,65,000 ರೂಪಾಯಿ 2,60,000 ರೂಪಾಯಿ ತನಕ ಬಂದಿತ್ತು. ಅಂದ್ರೆ ಹತ್ತತ್ರ 15ರಿಂದ 20,000 ರೂಪಾಯಿ ಅಷ್ಟು ಕುಸಿತ ಕೂಡ ಇಲ್ಲಿ ಕಂಡಿದೆ ವೀಕ್ಷಕರೇ. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ MCX ಚಾರ್ಟ್ ನೋಡ್ತಿರ್ಬೋದು. ಇದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಚಾರ್ಟ್. ನೋಡಿ ಯಾವ ತರ ಇಳಿಕೆ ಆಗಿದೆ. 2,62,000 ರೂಪಾಯಿ ಟ್ರೇಡ್ ಆಗಿತ್ತು. 2,40,000 ರೂಪಾಯಿ ತನಕ ಬಂದಿತ್ತು ವೀಕ್ಷಕರೇ. ಆದ್ರೆ ನಂತರ ಮತ್ತೆ 2,44,000 ರೂಪಾಯಿಗೆ ಟ್ರೇಡ್ ಕೂಡ ಕ್ಲೋಸ್ ಆಗಿತ್ತು. ಇದ್ರದ್ದು ಅರ್ಥ ಏನಪ್ಪಾ ಅಂದ್ರೆ ಬೆಲೆ ಇಳಿಮುಖದಲ್ಲಿ ಸಾಕ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಕರೆಕ್ಷನ್ ಆಗ್ಬಹುದು, ಮತ್ತಷ್ಟು ಓವರ್ ವ್ಯಾಲ್ಯೂಷನ್ ಆಗಿರೋದ್ರಿಂದ ಮತ್ತಷ್ಟು ಇಳಿಕೆ ಆಗ್ಬಹುದು. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ. ಬೇಕಾದ್ರೆ ನಾವು ನಿಮಗೆ ಬಂಗಾರದ ಚಾರ್ಟ್ ಕೂಡ ತೋರಿಸ್ತೇವೆ ನೋಡಿ. ಸೇಮ್ ಟು ಸೇಮ್ ಬೆಳ್ಳಿ ದರ ಬಂಗಾರದ ರೇಟ್ ಕೂಡ ನೀವು ನೋಡ್ತಿರ್ಬೋದು. ನೋಡಿ 1,55,000 ರೂಪಾಯಿ ತನಕ ಬಂದಿತ್ತು, ಮತ್ತೆ ಇಳಿಕೆ ಆಯ್ತು, ಮತ್ತೆ ಏರಿಕೆ ಆಯ್ತು. ಈ ತರ ಇದು ಒಂದು ಹಾವು ಏಣಿ ಆಟ ಅಂತ ನಾವೇನ್ ಕರಿತೀವಲ್ಲ, ಈ ತರ ವೀಕ್ಷಕರೇ ನೀವು ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ನಿಮಗೆ 2 ಆಪ್ಷನ್ ಇದೆ. ಒಂದು ಆಭರಣ ಖರೀದಿ ಮಾಡ್ತೀರಾ ಅಥವಾ ಒಂದು ಬಿಸ್ಕಿಟ್ ಖರೀದಿ ಮಾಡ್ತೀರಾ. ಆಭರಣನು ಬೇಡ ಬಿಸ್ಕಿಟ್ ಬೇಡ ಅಂದ್ರೆ ನೀವು ಆನ್ಲೈನ್ ಗೋಲ್ಡ್ ETFs ಗಳನ್ನ ತಗೋಬಹುದು. ಅಂದ್ರೆ ಬಂಗಾರದ ಶೇರ್ಸ್ ಗಳನ್ನ ತಗೋಬಹುದು. ಅವಾಗ ಈ ಒಂದು ಬೆಲೆಯನ್ನ ಲೆಕ್ಕ ಮಾಡ್ತಾರೆ. ನೋಡಿ 1,55,000 ಇದ್ದದ್ದು 1,50,000 ರೂಪಾಯಿ ತನಕ ಬಂದಿದೆ. ಅಂದ್ರೆ ಹತ್ತತ್ರ 5,000 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಇದ್ರದ್ದು ಬೆಲೆ 1,45,000 ರೂಪಾಯಿ ತನಕ ಬರಬಹುದು ಅಂತ ತಜ್ಞರು ಲೆಕ್ಕಾಚಾರ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಆದ್ರೆ ಯಾವಾಗ ಬರುತ್ತೆ
ವೀಕ್ಷಕರೇ, ಅಮೆರಿಕಾದು ಫೆಡರಲ್ ಮೀಟಿಂಗ್ ಇರುತ್ತೆ, ಅಂದ್ರೆ ಫೆಡರಲ್ ಇಂಟ್ರೆಸ್ಟ್ ರೇಟ್ಸ್ ಅಂತ ಬರುತ್ತೆ. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಗಳನ್ನ ಏರಿಕೆ ಮಾಡಿದ್ರೆ ಹೂಡಿಕೆದಾರರು ಏನಿರ್ತಾರೆ ನೋಡಿ, ಸಾವಿರಾರು ಕೋಟಿ ಹೂಡಿಕೆ ಮಾಡೋರು ಬಂಗಾರದಲ್ಲೂ ಹೂಡಿಕೆ ಮಾಡ್ತಾರೆ, ಅಮೆರಿಕನ್ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಯಾವಾಗ ಅಮೆರಿಕದವರು ಬಡ್ಡಿ ದರವನ್ನ ಏರಿಕೆ ಮಾಡ್ತೀವಿ ಅಥವಾ ಈಗಿದ್ದ ಬಡ್ಡಿ ದರವನ್ನ ಇಳಿಕೆ ಮಾಡಲ್ಲ ಅಂತ ಹೇಳಿದ್ರೆ, ಅವಾಗ ಹೂಡಿಕೆದಾರರು ಮತ್ತಷ್ಟು ಹಣವನ್ನ, ಬಂಗಾರದ ಹಣವನ್ನ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಅವಾಗ ಬಂಗಾರ ಬೆಳ್ಳಿ ಇಳಿಕೆ ಆಗುತ್ತೆ ವೀಕ್ಷಕರೇ. ಮೊನ್ನೆ ತಾನೇ ಇದೇ ತರ ಆಗಿತ್ತು, ಜನವರಿ ತಿಂಗಳಲ್ಲಿ ಅಮೆರಿಕನ್ ಫೆಡ್ ಮೀಟಿಂಗ್ ಅಲ್ಲಿ. ಅವಾಗ ಇದರದ್ದು ಇಂಟ್ರೆಸ್ಟ್ ರೇಟ್ ಗಳನ್ನ ಯಥಾಸ್ಥಿತಿ ಕಾಯ್ದುಕೊಂಡ್ರು. ಅವಾಗ ಬೆಳ್ಳಿ ಬೆಲೆ 2,50,000 ಇಳಿಕೆ ಆಯಿತು ಒಂದೇ 3-4 ದಿನದಲ್ಲಿ. ಮತ್ತು ಬಂಗಾರ ಕೂಡ 1,75,000 ರೂಪಾಯಿದ್ದು 1,40,000 1,35,000 ತನಕ ಬಂದಿತ್ತು. ಈ ಒಂದು ಮೀಟಿಂಗು ಮತ್ತೊಮ್ಮೆ ನಡೆಯಲಿದೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಹೌದು, ಮತ್ತೊಮ್ಮೆ ಈ ಡಾಲರ್ಸ್ ಬಲದ ಬಗ್ಗೆ ಮತ್ತೊಂದು ಮೀಟಿಂಗ್ ಆಗಲಿದೆ. ಮತ್ತು ಜಾಗತಿಕ ಯುದ್ಧ, ಅಮೆರಿಕ ಇರಾನಿನ ಯುದ್ಧ, ಇದ್ರದ್ದು ಕೂಡ ನೇರ ಪರಿಣಾಮ ಬಂಗಾರದ ಮೇಲೆನೆ ಬೀಳ್ತಾ ಇದೆ. ಅಂದ್ರೆ ವೀಕ್ಷಕರೇ, ಯಾವಾಗ ಅಮೆರಿಕ ಇರಾನ್ ನಡುವೆ ಯುದ್ಧ ಪ್ರಾರಂಭ ಆಯ್ತು ನೋಡಿ, ಬಂಗಾರ ಬೆಲೆ ಇಳಿಕೆ ಆಗಲು ಪ್ರಾರಂಭವಾಯಿತು. ಅದೇ ರಷ್ಯಾ ಉಕ್ರೇನ್ ಯುದ್ಧ ಪ್ರಾರಂಭವಾಯ್ತಲ್ಲ, ಅವಾಗ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾಗಿತ್ತು. ಯುದ್ಧ ಶುರುವಾದ್ರೆ ಬೆಲೆ ಏರಿಕೆ ಆಗುತ್ತೆ ಅಂತ ನಾವೆಲ್ಲಾ ತಿಳ್ಕೊಂಡಿದ್ದೀವಿ, ಅದೆಲ್ಲ ಸುಳ್ಳಾಯ್ತು. ಎದಕ್ಕಂದ್ರೆ ತಜ್ಞರ ಲೆಕ್ಕಾಚಾರ ಕೂಡ ಉಲ್ಟಾಗಿದೆ, ತಜ್ಞರು ಕೂಡ ಕನ್ಫ್ಯೂಷನ್ ಇದ್ರು. ಆದ್ರೆ ಅದಕ್ಕೆ ಲೆಕ್ಕ ಕೂಡ ಸಿಕ್ತು, ಎದಕ್ಕೆ ಈ ತರ ಆಗಿದೆ ಅಂತ. ಕಚ್ಚಾ ತೈಲ ಇಂಟರ್ಮೀಡಿಯೇಟ್, ಅಂದ್ರೆ ಕಚ್ಚಾ ತೈಲ ಬೆಲೆ ಯಾವಾಗ ಏರಿಕೆ ಆಯ್ತು ನೋಡಿ, ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರು ಅಯ್ಯೋ ಕಚ್ಚಾ ತೈಲದಲ್ಲಿ ನಮಗೆ ಲಾಭ ಸಿಗುತ್ತೆ, ಬಂಗಾರ ಬೆಳ್ಳಿಗಿಂತ ನಾವು ಹೂಡಿಕೆ ಮಾಡೋದು ಕಚ್ಚಾ ತೈಲದಲ್ಲಿ ಮಾಡಿದ್ರೆ ನಮಗೆ ಲಾಭ ಜಾಸ್ತಿ ಸಿಗುತ್ತೆ ಅಂತ ಲೆಕ್ಕಾಚಾರ ಮಾಡಿ ನೂರಾರು ಸಾವಿರಾರು ಕೋಟಿ ಅದರಲ್ಲಿ ಹೂಡಿಕೆ ಮಾಡಿದ್ರು. ಅವಾಗ ಬಂಗಾರ ಬೆಳ್ಳಿಯನ್ನ ಮಾರಾಟ ಮಾಡಿ ಹೂಡಿಕೆದಾರರು, ಅಂದ್ರೆ ಟ್ರೇಡರ್ಸ್ ಅಂತ ನಾವೇನ್ ಕರಿತೀವಿ, ಸೆಂಟ್ರಲ್ ಬ್ಯಾಂಕ್ಸ್ ಅಂತ ನಾವು ಕರಿತೀವಿ, ವಿದೇಶಿ ಬ್ಯಾಂಕುಗಳು ಕಚ್ಚಾ ತೈಲವನ್ನ ಖರೀದಿ ಮಾಡೋದಾಗಿರ್ಬೋದು, ಟ್ರೇಡಿಂಗ್ ಮಾಡೋದನ್ನ ಪ್ರಾರಂಭ ಮಾಡಿದ್ರು. ಆವಾಗ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗೋದಕ್ಕೆ ಪ್ರಾರಂಭವಾಯಿತು ವೀಕ್ಷಕರೇ. ಇದು ಆಕ್ಚುಲಿ ಬಂಗಾರ ಬೆಳ್ಳಿ ಬೆಲೆ ನಿರ್ಧಾರ ಆಗೋದು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ. ತುಂಬಾ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ, ಮೋದಿ ಸರ್ಕಾರ, ಮೋದಿ ಅವರು ಬಂದ ಮೇಲೆ ಬಂಗಾರ ಬೆಲೆ ಏರಿಕೆ ಆಯ್ತು ನೋಡಿ, ನಮ್ಮ ಭಾರತದಲ್ಲೂ ಕೂಡ ಬಂಗಾರ ಸಿಗುತ್ತೆ, ಅಮೆರಿಕ, ಚೀನಾ, ರಷ್ಯಾದಲ್ಲೂ ಕೂಡ ಬಂಗಾರ ಸಿಗುತ್ತೆ. ನಮ್ಮ ಬಂಗಾರದಲ್ಲಿ ಬೆಲೆ ಭಾರತದಲ್ಲಿ ಏರಿಕೆ ಆಗಿದೆ ಅಂದ್ರೆ ಅಮೆರಿಕ, ಚೀನಾ, ರಷ್ಯಾದಲ್ಲೂ ಕೂಡ ಏರಿಕೆ ಆಗಿರುತ್ತೆ. ಅದೇ ಇಲ್ಲಿ ಇಳಿಕೆ ಆಗಿದೆ ಅಂದ್ರೆ ಅಲ್ಲೂ ಕೂಡ ಇಳಿಕೆ ಆಗಿರುತ್ತೆ. ಅಂದ್ರೆ ಬಂಗಾರದ ಬೆಲೆ ಇಂಟರ್ ನ್ಯಾಷನಲ್ ಅಲ್ಲಿ ಒಂದೇ ತರ ಇರುತ್ತೆ. ಕೇವಲ ಭಾರತ 3% ಟ್ಯಾಕ್ಸ್ ಅನ್ನ, GST ಅನ್ನ ಬಂಗಾರದ ಮೇಲೆ ಹಾಕ್ತಾರೆ, ಅದು ಮಾತ್ರ. ಮತ್ತೆ ಇಂಪೋರ್ಟ್ ಡ್ಯೂಟಿ ಅದು ಮಾತ್ರ ಇರುತ್ತೆ. ಇಂಪೋರ್ಟ್ ಡ್ಯೂಟಿ ಕಡಿಮೆ ಆದ್ರೆ ಬಂಗಾರದ ಬೆಲೆ ಸ್ವಲ್ಪ ಇಳಿಕೆ ಆಗುತ್ತೆ. GST 3%, ಅದಂತೂ ನಿಮ್ಗೆ ಗೊತ್ತೇ ಇದೆ ನೋಡಿ. ಜಾಗತಿಕ ಯುದ್ಧ, ಡಾಲರ್ ಮೌಲ್ಯ, ಹೂಡಿಕೆದಾರರ ಭಯ, ಇದೆಲ್ಲ ಕೂಡ ಬಂಗಾರ ಬೆಳ್ಳಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿರ್ಬೋದು. ಈಗ ಮುಂದಿನ ಬರೋ ದಿನ ಬಂಗಾರ ಬೆಳ್ಳಿ ಬೆಲೆ ಏನಾಗುತ್ತೆ, ಈಗ ಬಂಗಾರ ತಗೋಬೇಕೋ ಬೇಡವೋ, ಈ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಈಗ ಈ 1-2 ತಿಂಗಳು ಬಂಗಾರದ ಮಾರ್ಕೆಟ್ ತುಂಬಾ ವಾಲಿಟಿಲಿಟಿ ಇದೆ. ಅಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಮುಗಿಯೋವರೆಗೂ ಬಂಗಾರದ ಮಾರ್ಕೆಟ್ ಯಾರು ಕೂಡ ಊಹೆ ಮಾಡಿದಂತೆ ನಡೆಯಲ್ಲ. ಎದಕ್ಕಂದ್ರೆ ವೀಕ್ಷಕರೇ, ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಅದರಲ್ಲಿ ಹೂಡಿಕೆದಾರರು ಹೂಡಿಕೆ ಮಾಡ್ತಾರೆ. ಕೆಲವೊಮ್ಮೆ ಕಚ್ಚಾ ತೈಲ ಬೆಲೆ ಇಳಿಕೆ ಆಗ್ತಾ ಇದೆ, ಆ ಶೇರ್ ಮಾರ್ಕೆಟ್ ಏರಿಕೆ ಆಗ್ತಾ ಇದೆ, ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಬಂಗಾರದಲ್ಲಿ ಹೂಡಿಕೆ ಮಾಡೋರು ಅಲ್ಲೂ ಇಲ್ಲೂ ಆಟ ಆಡ್ತಾ ಇದ್ದಾರೆ. ಹೀಗಾಗಿ ಮಾರ್ಕೆಟ್ ತುಂಬಾ ವಾಲಿಟಿಲಿಟಿ ಚೇಂಜ್ ಆಗ್ತಾ ಇದೆ. ಈಗಿದ್ದ ಬೆಲೆ ನಾಳೆ ಇರಲ್ಲ, ನಾಳೆ ಇದ್ದ ಬೆಲೆ ಸಂಜೆ ಇರಲ್ಲ, ಈ ತರ ಆಗ್ತಾ ಇದೆ. ಹೀಗಾಗಿ ನೀವೇನಾದ್ರೂ ಬಂಗಾರ ಖರೀದಿ ಮಾಡಬೇಕು, ಆಭರಣ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಯಾವಾಗ ಬೆಲೆ ಕಡಿಮೆ ಆಗುತ್ತೆ ನೋಡಿ, ಅವಾಗ ಸ್ವಲ್ಪ ಖರೀದಿ ಮಾಡಿ. ಇದು ಜಾಣತನದ ಖರೀದಿ ಅಂತ ಕರೀತಾರೆ. ಒಮ್ಮೆ ಬಾರಿ ನೀವು 10 ಗ್ರಾಮ್ ಖರೀದಿ ಮಾಡಬಾರ್ದು. ಬಂಗಾರ ಯಾವತ್ತಿದ್ರು ಕೂಡ ಒಟ್ಟಿಗೆ ಖರೀದಿ ಮಾಡಬಾರ್ದು. 1 ಗ್ರಾಮ್ 2 ಗ್ರಾಮ್ ಈ ತರ ಖರೀದಿ ಮಾಡಬೇಕು. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಹೋಗಿ ತಗೊಂಡ್ಬನ್ನಿ. ಇದರಿಂದ ನಿಮಗೆ ಎವರೇಜ್ ಬೈಯಿಂಗ್ ಪ್ರೈಸ್ ಸಿಗುತ್ತೆ, ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ ವೀಕ್ಷಕರೇ. ತುಂಬಾ ಜನ ಏನ್ ಮಾಡ್ತಾರೆ, ಇವತ್ತು ನಾಳೆ ಹೋಗಿ 10 ಗ್ರಾಮ್ ತಗೊಂಡ್ಬಂದ್ಬಿಡ್ತಾರೆ. ನಾಡ್ದ ಬಂಗಾರ ಬಿದ್ದು ಬಿಟ್ರೆ, ರೇಟ್ 3-4 ಸಾವಿರ ಕಡಿಮೆ ಆದ್ರೆ ನಿಮಗೆ ಅದು ನೇರ ನಷ್ಟ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮ ಜೇಬಿನಲ್ಲಿರೋ ಹಣ ಉಳಿತಾಯ ನೀವು ಮಾಡ್ಬೇಕಂದ್ರೆ ಜಾಣತನದಿಂದ ಥಿಂಕ್ ಮಾಡಬೇಕಾಗುತ್ತೆ. ಹೀಗಾಗಿ ಬಂಗಾರ ಖರೀದಿ ಮಾಡೋರು ಆದಷ್ಟು ಹುಷಾರಾಗಿರ್ಬೇಕು. 22 ಕ್ಯಾರೆಟ್ 18 ಕ್ಯಾರೆಟ್ ಅಂತ ಬರುತ್ತೆ. ನೀವು 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ ತುಂಬಾನೇ ಸೇಫು. ಅದರಲ್ಲೂ BIS ಲೋಗೋ ಇದ್ದ, ಅಂದ್ರೆ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಂಡ್ರಂತೂ ನಿಮ್ಮ ಬಂಗಾರಕ್ಕೆ ಒಂದು ಗ್ಯಾರಂಟಿ ಇರುತ್ತೆ, ನೀವು ಕೊಟ್ಟಿರೋ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ. ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ನೀವು ತಿಳ್ಕೊಂಡಿರ್ತೀರಾ ಅದು ಬಂಗಾರ ಅಂತ, ಆದ್ರೆ ಅದರ ಒಳಗಡೆ ಎಷ್ಟು ಮೆಟಲ್ ಮಿಕ್ಸ್ ಇದೆ, ಎಷ್ಟು ಪರ್ಸೆಂಟೇಜ್ ಬಂಗಾರ ಇದೆ ಅದು ನಿಮಗೆ ಅರ್ಥ ಆಗಲ್ಲ. ಹೀಗಾಗಿ ನೀವು ಹಾಲ್ ಮಾರ್ಕ್ ಇದ್ದ, BIS ಲೋಗೋ ಇದ್ದ ಮತ್ತು 3% GST ಬಿಲ್ ತಗೊಂಡ್ರೆ ಆ ಬಂಗಾರಕ್ಕೆ ನಿಮ್ದು ಅಂತ ಒಂದು ಗ್ಯಾರಂಟಿ ಇರುತ್ತೆ. ಮತ್ತೆ ಆ ಬಂಗಾರಕ್ಕೆ ನೀವು ಹಣ ಕೊಟ್ಟಿದ್ದಕ್ಕೂ ಒಂದು ಗ್ಯಾರಂಟಿ ಇರುತ್ತೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ HUID ಕೋಡ್ ಅಂತ ಈಗ ಬರ್ತಾ ಇದೆ. ಪ್ರತಿ ಆಭರಣಕ್ಕೂ ಕೂಡ
HUID ಕೋಡ್ ಅಂತ ಕೇಂದ್ರ ಸರ್ಕಾರ ಕೊಡಲಿದೆ ಅಂತೆ. ಆ ಒಂದು ಕೋಡ್ ಆಧಾರ್ ಕಾರ್ಡ್ ನಂಬರ್ ತರ ವರ್ಕ್ ಆಗುತ್ತೆ. ಈಗ ನಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ನಾವ್ ಯಾರಂತ ಗೊತ್ತಾಗುತ್ತೆ. ಅದೇ ತರ ಬಂಗಾರದ ಆಭರಣದ ಮೇಲೂ ಕೂಡ ಒಂದು ಕೋಡ್ ಇರುತ್ತೆ. 6 ಡಿಜಿಟ್ ನ ಒಂದು HUID ಕೋಡ್. ಅದು ನಾವು BIS ಆಪ್ ಅಲ್ಲಿ ಹಾಕಿದ್ರೆ ಆ ಬಂಗಾರದ ಇನ್ಫಾರ್ಮೇಶನ್ ಬರುತ್ತೆ. ಈ ತರ ಮಾಡೋದ್ರಿಂದ ಗ್ರಾಹಕರಿಗೆ ಒಂದು ಸಂರಕ್ಷಣೆ ಆಗುತ್ತೆ. ಗ್ರಾಹಕರಿಗೆ ಬಂಗಾರ ಖರೀದಿಯಲ್ಲಿ ಮೋಸ ಕಡಿಮೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಗ್ರಾಹಕರ ಸಂರಕ್ಷಣೆ ಅಂತಾನೂ ಕೂಡ ಹೇಳಿದೆ. ಹೀಗಾಗಿ ಜನರು ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳೋದ್ರ ಜೊತೆಗೆ HUID ಕೋಡ್ ಇರೋ ಬಂಗಾರ ತಗೋಬೇಕಾಗಿ ಬರಬಹುದು ಮುಂದಿನ ಬರ ದಿನಗಳಲ್ಲಿ ಅಂತ ಹೇಳಲಾಗಿದೆ ವೀಕ್ಷಕರೇ. ಹೀಗಾಗಿ ನೋಡಿ, ಈಗ ನೀವು ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಸ್ವಲ್ಪ ಯಾವಾಗ ಇಳಿಕೆ ಆಗುತ್ತೋ ಖರೀದಿ ಮಾಡಿ. ಈ 1-2 ತಿಂಗಳು ಬಂಗಾರದ ಮಾರ್ಕೆಟ್ ತುಂಬಾ ಚೇಂಜ್ ಆಗ್ತಾ ಇದೆ. ಇನ್ನು ಇಳಿಕೆ ಆದ್ರೆ ಮತ್ತೆ ಖರೀದಿ ಮಾಡಿ. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ, 22 ಕ್ಯಾರೆಟ್ ಚಿನ್ನದ ಬೆಲೆ ಹಾಗೂ 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋಣ ಬನ್ನಿ. 18 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,15,530 ರೂಪಾಯಿ ಇದೆ. ಇದ್ರದ್ದು ಬೆಲೆ 1,12,000 ರೂಪಾಯಿ ತನಕ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಏರಿಕೆ ಆದ್ರೆ 1,20,000 ರೂಪಾಯಿ ತನಕನೂ ಹೋಗಬಹುದು. ಅದೇ 22 ಕ್ಯಾರೆಟ್ ಚಿನ್ನ, ಇದು 916 ಅಂತ ನಾವು ಕರಿತೀವಲ್ಲ ಆಭರಣ, ಇದ್ರದ್ದು ಬೆಲೆ 1,41,200 ರೂಪಾಯಿ ಇದೆ ವೀಕ್ಷಕರೇ. ಒಂದು 500-600 ರೂಪಾಯಿ 1,000 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬಹುದು. ಯಾಕಂದ್ರೆ ಒಂದು ಬೆಲೆ ಏನಿರುತ್ತೆ ನೋಡಿ ಬದಲಾವಣೆ ಆಗ್ತಾ ಇರುತ್ತೆ. ಇದ್ರ ಮೇಲೆ 3% GST ಹಾಗೂ ಮೇಕಿಂಗ್ ಚಾರ್ಜಸ್. ನಿಮಗೆ ಆಭರಣ ಬೇಡ ಅಂದ್ರೆ ಹೂಡಿಕೆ ಮಾಡೋರು ಈ ಒಂದು ಗಟ್ಟಿ ಬಂಗಾರ ತಗೊಂತಾರೆ, 999 ಪ್ಯೂರಿಟಿ ಬಂಗಾರ. ಇದ್ರದ್ದು ಬೆಲೆ 10 ಗ್ರಾಮ್ಗೆ 1 ತೊಲೆ ಅಂತ ನಾವೇನ್ ಕರಿತೀವಿ. ಇದ್ರದ್ದು ಬೆಲೆ 1,54,040 ರೂಪಾಯಿ ಇದೆ. ಆದ್ರೆ ಇದ್ರದ್ದು ಬೆಲೆ ಕೂಡ 500,000 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬಹುದು. ದಿನೇ ದಿನೇ ಕ್ಷಣಕ್ಕೂ ಬೆಲೆ ಏರಿಕೆ ಇಳಿಕೆ ಆಗ್ತಾ ಇರುತ್ತೆ. ಹೀಗಾಗಿ ನೀವು ಖರೀದಿ ಮಾಡುವಾಗ ಹಾಲ್ ಮಾರ್ಕ್ ಇದ್ದ ಬಂಗಾರ GST ಬಿಲ್ಲು ಕಂಪಲ್ಸರಿ ತಗೊಳ್ಳಿ. ಮೇಕಿಂಗ್ ಚಾರ್ಜಸ್ ಅಲ್ಲಿ ಚೌಕಾಸಿ ಮಾಡಿ. ಮೇಕಿಂಗ್ ಚಾರ್ಜಸ್ ಕೆಲವೊಬ್ರು ತುಂಬಾ ಜಾಸ್ತಿ ಹೇಳ್ತಾರೆ, ಕಡಿಮೆ ಮಾಡಿಸಬಹುದು ನೀವು. ಮತ್ತೆ ತೂಕ ಮಾಡಿಸುವಾಗ ಬಂಗಾರದ ಮೇಲಿದ್ದ ಹವಳಗಳಾಗಿರ್ಬೋದು, ಒಂದು ಇಮಿಟೇಷನ್ ಜ್ಯುವೆಲರೀಸ್ ಗಳ ಒಂದು ತೂಕವನ್ನ ಲೆಸ್ ಮಾಡಿಸಿ, ಎಷ್ಟು ಬಂಗಾರ ಇದೆ ಅದರದ್ದು ತೂಕ ಬೇರೆ ಮಾಡಿಸಿ, ಅದ್ರ ಮೇಲಿರೋ ಸ್ಟೋನ್ ಗಳ ಒಂದು ತೂಕ ಬೇರೆ ಮಾಡಿಸಿ. ಹೀಗಾಗಿ ನಿಮಗೆ ಒಂದು ತುಂಬಾ ಉಳಿತಾಯವಾಗುತ್ತೆ ಅಂತ ಹೇಳ್ಬೋದು. ಇವತ್ತಿಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.